ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನೆನಪಿದ್ಯಾ ರಾಹುಲ್ ಗಾಂಧಿ ಕೊನೆಯ ಬಾರಿ ಸಾರ್ವಜನಿಕ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ಯಾವಾಗ ಅಂತ? ಹೇಗೆ ತಾನೇ ಮರೆಯೋಕೆ ಸಾಧ್ಯ? ನವೆಂಬರ್ 19ನೇ ತಾರೀಕು ದೆಹಲಿಯಲ್ಲಿ ಮಾಜಿ ಪ್ರಧಾನಿ ಮತ್ತು ಅವರ ಅಜ್ಜಿ ಇಂದಿರಾ ಗಾಂಧಿ ಅವರ ಪುಣ್ಯತಿಥಿ ಮತ್ತು ಜನ್ಮ ಜಯಂತಿಯ ಸಂದರ್ಭದಲ್ಲಿ ಅವರ ಸಮಾಧಿಯ ಬಳಿ ಹೋಗಿದ್ರು. ಅಜ್ಜಿ ಇಂದಿರಾ ಗಾಂಧಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಬಂದಿದ್ರು. ಆ ಟೈಮ್ನಲ್ಲಿ ಕೂಡ ಅವರು ಬಹಳ ಫೇಮಸ್ ಆಗಿದ್ರು. ತಮ್ಮದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೊಂದಿಗೆ ನೂಕಾಟ ತಲ್ಲಾಟ ನಡೆಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ವಿಡಿಯೋಗೆ ತುಂಬಾ ಡಿಫ್ರೆಂಟ್ ಆದಂತಹ ರಿಯಾಕ್ಷನ್ ಕೂಡ ಬಂತು. ಕೆಲವರು ಇದಕ್ಕೆ ಕಾರಣ ರಾಹುಲ್ ಗಾಂಧಿಯ ಸೋಲು ಮತ್ತು ಹತಾಶೆ ಅಂತ ಹೇಳ್ತಾರೆ. ಕೆಲವರು ಇವರು ಇರೋದೇ ಹಿಂಗೆ, ಈ ಸಲ ಮಾಧ್ಯಮಗಳು ಕ್ಯಾಮರಾಗಳು ಇದ್ದವು, ಸೊ ಮರೆಮಾಚೋಕೆ ಆಗಿಲ್ಲ ಅಂತಾರೆ. ಅವರ ನಿಜವಾದ ಮುಖ ಬಯಲಾಯ್ತು ಅಂತಾರೆ. ಹಿಂಸಾಚಾರ ನಾನು ಇಷ್ಟಪಡೋದಿಲ್ಲ ಅಂತ ರಾಹುಲ್ ಗಾಂಧಿ ಕೂಗಿ ಹೇಳ್ತಾರೆ. ಆದ್ರೆ ಅವರದ್ದೇ ಕುಟುಂಬದಲ್ಲಿ ಅವರ ತಂದೆ ಮತ್ತು ಅಜ್ಜಿಯ ಕಾಲದಲ್ಲಿ ದೇಶದಲ್ಲಿ ಹಿಂಸಾಚಾರ ನಡೆದಿರುತ್ತೆ. ಈಗ ನೋಡಿ, ರಾಹುಲ್ ಗಾಂಧಿ ಅವರು ಕೂಡ ಅವರ ಕಾರ್ಯಕರ್ತರ ಜೊತೆ ಇದೇ ರೀತಿ ನಡೆದುಕೊಳ್ತಾರೆ. ಇನ್ನು ಇದಕ್ಕೂ ಮೊದಲು ರಾಹುಲ್ ಗಾಂಧಿ ಬಿಹಾರ ಚುನಾವಣೆಯ ಸಂದರ್ಭದಲ್ಲಿ ಕಾಣಿಸಿಕೊಂಡಿದ್ರು. ನವೆಂಬರ್ 14ರಂದು ಫಲಿತಾಂಶ ಬಂದ ನಂತರ ಅಥವಾ ಫಲಿತಾಂಶಗಳ ಮೊದಲು ಅವರು ಬಿಹಾರದಲ್ಲಿ ಮಾಡಿದ ಕೊನೆಯ ಜನಸಭೆಯ ನಂತರ ಅವರು ಎಲ್ಲಿ ಕಾಣಿಸಿರ್ಲಿಲ್ಲ. ನವೆಂಬರ್ 19ರ ನಂತರ ಇಲ್ಲಿವರೆಗೆ ಅವರ ಬಗ್ಗೆ ಯಾವುದೇ ಮಾಹಿತಿ ನಮಗೂ ಕೂಡ ಲಭ್ಯವಾಗಿಲ್ಲ. ಇನ್ನೊಂದು ಕಡೆ ಪ್ರಿಯಾಂಕಾ ಗಾಂಧಿ ಅವರ ಗೈರು ಹಾಜರಿ. ಪ್ರಿಯಾಂಕಾ ಗಾಂಧಿ ಅವರ ವಿಷಯಕ್ಕೆ ಬಂದ್ರೆ, ಬಿಹಾರದ ಚುನಾವಣೆಯ ಪ್ರಚಾರ ನಡೀತಿದ್ದಾಗ ಅವರನ್ನು ಕೊನೆಯ ಬಾರಿಗೆ ನೋಡಿದ್ದು. ನವೆಂಬರ್ 11ರಂದು ಬಿಹಾರದಲ್ಲಿ 2ನೇ ಹಂತದ ಮತದಾನ ಮತ್ತು ನವೆಂಬರ್ 14ರಂದು ಫಲಿತಾಂಶ ಬಂದ ನಂತರ ಪ್ರಿಯಾಂಕಾ ಗಾಂಧಿ ಅವರ ಬಗ್ಗೆ ಯಾವುದೇ ಸುದ್ದಿ ಇಲ್ಲ. ಆಶ್ಚರ್ಯದ ವಿಷಯ ಏನಂದ್ರೆ, ಪ್ರಿಯಾಂಕಾ ಗಾಂಧಿ ಅವರು ಬಿಹಾರದ ಚುನಾವಣೆಯ ಫಲಿತಾಂಶದ ಬಗ್ಗೆ ಒಂದು ಟ್ವೀಟ್ ಸಹ ಮಾಡಿಲ್ಲ. ರಾಹುಲ್ ಗಾಂಧಿ ಅವರ ಟ್ವಿಟರ್ ಹ್ಯಾಂಡಲ್ ಮಾಡುವವರು ಕನಿಷ್ಠ ಟ್ವೀಟ್ ಆದ್ರೂ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಈ ತಿಂಗಳ ಮೊದಲು ನಿರಂತರವಾಗಿ ವಯನಾಡ್ನಲ್ಲಿದ್ರು, ನಂತರ ಕೆಲವು ದಿನ ಡೆಲ್ಲಿಯಲ್ಲಿದ್ರು. ಬಿಹಾರ ಚುನಾವಣೆಯ ನಂತರ ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತ ಯಾವುದೇ ಸುದ್ದಿ ಅಥವಾ ಚಿತ್ರಗಳು ಕೂಡ ಬಂದಿಲ್ಲ. ಕೆಲವು ದಿನಗಳ ಹಿಂದೆ ಪ್ರಿಯಾಂಕಾ ಅವರ ಪತಿ ವಾದ್ರಾ ಮಹಾಕಾಲ್ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಪ್ರಿಯಾಂಕಾ ಗಾಂಧಿ ಅಲ್ಲಿ ಕೂಡ ಕಾಣಿಸಿರ್ಲಿಲ್ಲ. ಯಾಕೆ ಈ ಇಬ್ಬರು ಕಾಣಿಸ್ಕೊಳ್ತಾ ಇಲ್ಲ? ಸೈಲೆಂಟ್ ಮೋಡ್ಗೆ ಹೋಗಿರಬಹುದಾ? ನಿಜ, ಈ ಇಬ್ಬರು ಅಣ್ಣ ತಂಗಿ ದೇಶದಲ್ಲಿ ಸದ್ಯಕ್ಕೆ ಸೈಲೆಂಟ್ ಮೋಡ್ ನಲ್ಲಿ ಇದ್ದಾರೆ. ಅದರಲ್ಲೂ ಕರ್ನಾಟಕದಲ್ಲಿ ದೊಡ್ಡ ಬಿಕ್ಕಟ್ಟನ್ನು ಎದುರಿಸುವ ಸಂದರ್ಭದಲ್ಲೇ ಈ ತರಹ ಸೈಲೆಂಟ್ ಮೋಡ್ ನಲ್ಲಿ ನಾಪತ್ತೆ ಆಗಿರೋದು ಆಶ್ಚರ್ಯ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕುರ್ಚಿಗಾಗಿ ಅಥವಾ ಅಧಿಕಾರಕ್ಕಾಗಿ ಪರಸ್ಪರ ಕಿತ್ತಾಡ್ಕೊಳ್ತಾ ಇದ್ದಾರೆ. ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದ್ರೆ, ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಮಧ್ಯ ಪ್ರವೇಶಿಸ್ತಾರೆ. ಆದರೆ ಖರ್ಗೆ ಅವರು ಕ್ಯಾಮರಾದ ಮುಂದೆ ಬಂದು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನನ್ಗೆ ಮಾಹಿತಿ ಇಲ್ಲ, ಹೈಕಮಾಂಡ್ ನಿರ್ಧಾರ ತಗೊಳ್ತಾರೆ ಅಂತಾರೆ. ಒಂದು ವಿಶೇಷ ವಿನಂತಿ ಅಂದ್ರೆ, ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದರ ಬಗ್ಗೆ ಏನು ಈಗ ನಡೆದಂತ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಅದಕ್ಕಾಗಿ ತಾವು ಪದೇ ಇಲ್ಲಿ ನಿಂತು ನಿಮ್ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತಾ ಇದೆ. ಬಿಸಿಲಲ್ಲಿ ಚಳಿಯಲ್ಲಿ ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆಸ್ ಕೆಡಿಸ್ಕೊಳ್ತಕ್ಕಂಥದ್ದು ಸರಿ. ಥ್ಯಾಂಕ್ ಯು. ಆದ್ರೆ ಈಗ ಪ್ರಶ್ನೆ ಏನಂದ್ರೆ, ಇಂತಹ ಟೈಮ್ ನಲ್ಲಿ ಹೈಕಮಾಂಡ್ ಎಲ್ಲಿಗೆ ಹೋಗಿದ್ದಾರೆ? ರಾಹುಲ್ ಗಾಂಧಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಸೂರ್ಯಕಾಂತ್ ಅವರ ಪ್ರಮಾಣ ವಚನ ಸಂದರ್ಭದಲ್ಲೂ ಗೈರು ಹಾಜರಾಗಿದ್ರು. ಪ್ರತಿಪಕ್ಷದ ನಾಯಕ ಆಗಿ ಇಂತಹ ಸಂವಿಧಾನಿಕ ಕಾರ್ಯಕ್ರಮಗಳಲ್ಲಿ ಹೋಗುವುದು ಅನಿವಾರ್ಯ. ಆದ್ರೂ ರಾಹುಲ್ ಗಾಂಧಿ ಅಲ್ಲಿ ಕೂಡ ತಪ್ಪಿಸ್ಕೊಳ್ತಾರೆ. ಇದು ಯಾವ ಲೆಕ್ಕಾಚಾರ? ಕರ್ನಾಟಕದಲ್ಲಿನ ಅಧಿಕಾರದ ಈ ಹೋರಾಟದಿಂದಾಗಿ ರಾಜ್ಯದ ಜನ ನರಳ್ತಾ ಇದ್ದಾರೆ.
ಕೆಲಸಗಳು ಸಂಪೂರ್ಣವಾಗಿ ನಿಂತಿವೆ. ಭ್ರಷ್ಟಾಚಾರದ ಆರೋಪಗಳು ಮುಂದುವರೆದಿವೆ. ಆದ್ರೆ ಯಾರಿಗೂ ಕೇರೇ ಇಲ್ಲ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಲಾಬಿ ಮಾಡೋದ್ರಲ್ಲಿ ಬಿಸಿ. ಡೆಲ್ಲಿಗೆ ಹೋಗೋದು ಬರೋದು ಇದೇ ಕೆಲಸ ಆಗ್ಬಿಟ್ಟಿದೆ. ನೋಡಿ, ರಾಹುಲ್ ಗಾಂಧಿ ರಾಯ್ಬರೇಲಿಯಿಂದ ಚುನಾಯಿತ ಸಂಸದ, ಪ್ರಿಯಾಂಕಾ ಗಾಂಧಿ ವಯನಾಡ್ನಿಂದ ಚುನಾಯಿತ ಸಂಸದೆ. ಇಬ್ಬರು ದೇಶದ ಸಂಸದರಾಗಿದ್ದಾರೆ. ಪ್ರತಿಪಕ್ಷ ನಾಯಕನಾಗಿರುವ ರಾಹುಲ್ ಗಾಂಧಿ ಅವರಿಗೆ ದೇಶದಲ್ಲಿ ಬಹಳ ಮುಖ್ಯವಾದ ಪಾತ್ರ ಇದೆ. ಪ್ರಮುಖ ನಿರ್ಧಾರಗಳಲ್ಲಿ ಕೇಂದ್ರ ಸರ್ಕಾರವು ಅವರ ಅಭಿಪ್ರಾಯವನ್ನ ತೆಗೆದುಕೊಳ್ತದೆ. ಪ್ರಿಯಾಂಕಾ ಗಾಂಧಿ ಹಲವಾರು ಸಂಸದೀಯ ಸಮಿತಿಗಳ ಸದಸ್ಯ ಕೂಡ ಆಗಿದ್ದಾರೆ. ಡೆಲ್ಲಿ ಬಾಂಬ್ ಸ್ಫೋಟ, ಸಿಜೆ ಪ್ರಮಾಣ ವಚನ ಸಂದರ್ಭ ಮತ್ತು ಹೊಸ ರೀತಿಯ ನಕ್ಸಲಿಸಂ ಅಂತಹ ಪ್ರಮುಖ ಘಟನೆಗಳು ದೇಶದಲ್ಲಿ ನಡೆದಿದೆ. ಈ ಇಬ್ಬರು ಸಂಸದರು ಕಾಣೆ ಆಗಿದ್ದಾರೆ. ಈ ಗೈರು ಹಾಜರು ಕೇವಲ ಕಾಕತಾಳೀಯ ಅಥವಾ ಇದರ ಹಿಂದೆ ದೊಡ್ಡ ಆಟ ನಡೀತಾ ಇದೆಯಾ ಅನ್ನೋದೇ ಅನುಮಾನ ಶುರುವಾಗಿದೆ. ಅಕಸ್ಮಾತ್ ಪರ್ಸನಲ್ ಲೆವೆಲ್ ನಲ್ಲಿ ಏನಾದ್ರೂ ಇದೆಯಾ? ಹಾಗಾದ್ರೆ ತಮ್ಮ ಸಂಸದರ ರಜೆಯ ಬಗ್ಗೆ ರಾಹುಲ್ ಗಾಂಧಿ ಅವರ ಕಚೇರಿಯಿಂದ ಯಾವುದೇ ಮಾಹಿತಿ ಬಂದಿಲ್ಲ. ಸೊ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಯಾವುದೇ ಮಾಹಿತಿ ಇಲ್ಲದೆ ಎಲ್ಲಿ ಕಾಣೆಯಾಗಿದ್ದಾರೆ ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಕೇಳುವ ಟೈಮ್ ಬಂದಿದೆ. ಇತ್ತೀಚೆಗೆ ಸ್ವತಃ ಸಿಆರ್ಪಿಎಫ್ ರಾಹುಲ್ ಗಾಂಧಿ ಅವರು ತಮ್ಮ ಭದ್ರತೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಮತ್ತು ಅವರಿಗೆ ತಿಳಿಸದೆ ಕಣ್ಮರೆಯಾಗಿದ್ದಾರೆ ಅಂತ ಪತ್ರ ಕೂಡ ಬರೆದಿದ್ರು. ಭದ್ರತೆ ಸಿಬ್ಬಂದಿಗೆ ಮಾಹಿತಿ ನೀಡದೆ ಅವರು ಕಣ್ಮರೆಯಾಗುವಂತ ಅನಿವಾರ್ಯತೆ ಏನು? ಅವರು ಯಾರನ್ನ ಭೇಟಿ ಮಾಡಲು ಹೋಗ್ತಾ ಇದ್ದಾರೆ, ಯಾವ ಮಿಷನ್ ಮೇಲೆ ಹೋಗ್ತಾ ಇದ್ದಾರೆ, ಅಥವಾ ದೇಶ ವಿರೋಧಿ ಶಕ್ತಿಗಳನ್ನ ಭೇಟಿ ಮಾಡಲು ಹೋಗ್ತಾ ಇದ್ದಾರಾ ಅನ್ನುವ ಪ್ರಶ್ನೆಗಳು ಸಾಮಾನ್ಯ ಜನರಲ್ಲಿ ಬರ್ತಾ ಇದೆ. ವಿದೇಶಿ ಶಕ್ತಿಗಳು ದೇಶದಲ್ಲಿ ಸಕ್ರಿಯವಾಗಿರೋದ್ರಿಂದ ಸರ್ಕಾರಕ್ಕೆ ಹಾನಿ ಮಾಡಲು ಬಯಸುವ ಶಕ್ತಿಗಳು ಈ ಸಂಸದರು ಭೇಟಿ ಮಾಡುವ ಸಾಧ್ಯತೆ ಇದೆ. ಯಾವುದಕ್ಕೂ ಹುಷಾರಾಗಿದ್ರೇನೆ ಒಳ್ಳೆಯದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.